ಹಲೋ ಕ್ಯೂಟಿ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಹೇಗೆ ನಡೀತು ಅಂತ ಇದೊಂದು ಪುಟ್ಟ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ನಾನು ನನ್ನ ಫ್ರೆಂಡ್ಸು 29 ಭದ್ರಾವತಿ ಟ್ರೈನ್ ಇತ್ತು ಯಶವಂತಪುರದಿಂದ. ಸೊ ಹೋದ್ವಿ. ಸೊ ನಾನು ಬೆಳಗ್ಗೆ 5 ಗಂಟೆಗೆ ರಾಮನಗರದಿಂದ ಮನೆ ಬಿಟ್ಟೆ, ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ಯಶವಂತಪುರಕ್ಕೆ ಹೋಗ್ಬೇಕಿತ್ತು ಅಂತ. ಸೊ ಜಿಮ್ಮಿ ಮತ್ತು ಮಮ್ಮಿನ ಬಾಯ್ ಮಾಡ್ತಿದ್ದೆ. ಜಿಮ್ಮಿದೆ ಸ್ವಲ್ಪ ಬೇಜಾರಾಗ್ತಿತ್ತು, ಪಾಪ 2 ದಿನ ಒಬ್ಬನೇ ಇರ್ತಾನೆ ಅಂತ. ಸೊ ಹಾಗೆ ಆಯುಷಿಗೆ ನೈಟ್ ನಮ್ಮನೆಯಲ್ಲೇ ಸ್ಟೇ ಮಾಡಿಸ್ಕೊಂಡಿದ್ದೆ. ಬೆಳಗ್ಗೆ ಎದ್ದೆ 5 ಗಂಟೆಗೆ ಡ್ರಾಪ್ ಹಾಕಬೇಕಿತ್ತು ಅಂತ ಹೇಳಿ. ಸೊ ಅವನು ಬೆಳಗ್ಗೆ ಬಸ್ ಸ್ಟಾಪಿಗೆ ಡ್ರಾಪ್ ಹಾಕಿ ಹೊರಟ, ನಾನು ಮನ್ಕೊಳಕ್ಕೆ ಹೋಗ್ತೀನಿ ಅಂತ. ಅಲ್ಲೋಗಿ ನೋಡಿದ್ರೆ ಬಸ್ ಸ್ಟಾಪಲ್ಲಿ ಯಾರೂ ಇರಲಿಲ್ಲ, ಒಂದು ಬಸ್ಸು ಬರ್ತಾಯಿಲ್ಲ, ಯಾರು ಜನನೂ ಇರಲಿಲ್ಲ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಒಂದು ಯಾವುದೋ ಬಸ್ ಬಂತು. ಸೊ ಅದು ಹತ್ಕೊಂಡು ಕುಂಬ್ಳಗುಡ್ಗೆ ಹೋಗಿ ರಾಧಿಕನ ಕರ್ಕೊಂಡು ಚಲಗಟ್ಟೆಯಿಂದ ಯಶವಂತಪುರಕ್ಕೆ ಹೋದ್ವಿ. ಸೊ ನನ್ನ ಫ್ರೆಂಡ್ಸು ಸ್ವಲ್ಪ ಲೇಝಿ ಗರ್ಲ್ಸು, ಅದಕ್ಕೆ ಅವ್ರಿಗೆಲ್ಲ 7:30ಗೆ ಟ್ರೈನ್ ಇದೆ ಬ್ರೋ, ನಾವು ರಿಸರ್ವ್ ಮಾಡ್ಕೊಂಡಿಲ್ಲ ಸೀಟು, ಸೊ ನಾವು ಫಸ್ಟೇ ಹೋಗಬೇಕು ಹಾಗೆ ಹೀಗೆ ಅಂತೇಳಿ 7:30ಗೆ ಕರೆಸಿ ನಾನೇ ಲೇಟಾಗಿ ಹೊಂಟೋಗಿದ್ದೆ. ಸೊ ಪಾಪ ಅವರೆಲ್ಲ ಆಲ್ರೆಡಿ ಹೋಗಿ ವೆಯ್ಟ್ ಮಾಡ್ತಿದ್ರು. ಸೊ ನಮ್ಮ ದುರದೃಷ್ಟಕ್ಕೆ ಟ್ರೈನ್ ಬೇರೆ ಲೇಟಾಗಿ ಬಂದಿತ್ತು. ಸೊ ನಾವು ವೆಯ್ಟ್ ಮಾಡ್ತಿರೋದ್ರಲ್ಲಿ ಒಂದು ಪಾಯಿಂಟ್ ಇತ್ತು, ಬಟ್ ಆ ನಾಯಿ ಎಂತಿಗೆ ವೆಯ್ಟ್ ಮಾಡ್ತಿದ್ದು ಅಂತಲೇ ಗೊತ್ತಿರಲಿಲ್ಲ. ಸೊ ಅದೊಂದು ಕಾಮಿಡಿ ಆಗಿತ್ತು. ಸೊ ಹಾಗೆ ನಕ್ಕೊಂಡು ಟ್ರೈನಿಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಅಷ್ಟರಲ್ಲಿ ನಮ್ಮ ವೈನಿಯವ್ರ ಭಾವ ಬಂದಿದ್ದರು. ಸೊ ಪಾಪ ಅವರೇ ಕಿಟಕಿಯಿಂದ ಎಲ್ಲ ಸೀಟ್ ಹಾಕ್ಕೊಟ್ರು. ಸೊ ನನ್ನ ಫ್ರೆಂಡ್ ಇತ್ತು, ವೆಬ್ ಸೀರೀಸ್ ನೋಡ್ತಿದ್ಲು, ಇನ್ನೊಬ್ಳು ಸಾಂಗ್ ಕೇಳ್ತಿದ್ಲು. ಸೊ ಅಷ್ಟರಲ್ಲಿ ಬೋರ್ ಆಗ್ತಿತ್ತು ಅಂತ ಹೇಳಿ ಕೀರ್ತನಂಗೆ ಸ್ವಲ್ಪ ಕಾಟ ಕೊಡೋಣ ಅಂತ ಅವಳು ವೀಡಿಯೋ ಕಾಲ್ ಮಾಡಿದ್ರೆ, ಅವಳು ಫೇಸೇ ತೋರಿಸೋದಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಮುನ್ಸ್ಕೊತೀವಿ, ಮಾತಾಡ್ಸಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿ 1-2 ಸಲ ಕಾಲೆಲ್ಲ ಕಟ್ ಮಾಡಿ ಆಮೇಲೆ ಕೊನೆಗೆ ಇದು ತೋರಿಸಿದ್ಲು, ಫೇಸ್ ತೋರಿಸಿದ್ಲು. ಸೊ ಆಮೇಲೆ ಅವಳ ಜೊತೆ ಒಂದಷ್ಟು ಮಾತಾಡ್ಕೊಂಡು ಅವಳಿಗೆ ಹೇಳ್ತಿದ್ವಿ ನಾವು ಟ್ರೈನಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಾವು ಗರ್ಲ್ಸ್ ಫಸ್ಟ್ ಟೈಮು ಈ ಥರ ಹೊರಗಡೆ ಹೋಗ್ತಿರೋದು. ಚಿಕ್ಕಮಂಗ್ಳೂರಿಗೆ ಒಂದು ಸಲ ಪ್ಲ್ಯಾನ್ ಮಾಡಿದ್ವಿ, ಅದು ಸೊ ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ತುಂಬ ಖುಷಿಯಾಗಿದ್ದೀವಿ, ಒಬ್ಬೊಬ್ಬರೆಲ್ಲೋ ಹೋಗ್ತಿದ್ದೀವಿ, ದೊಡ್ಡ ಹುಡುಗಿರಾಗಿದ್ದೀವಿ ಅಂತ. ಸೊ ನನ್ನ ಫೋನಲ್ಲಿ ಚಾರ್ಜಿಂಗ್ ಯಾವಾಗಲೂ ಡೌನ್ ಆಗ್ತಿತ್ತು ಅಂತ ಹೇಳಿ ನಾನು ಮುಂದೆ ಇರೋ ಇಬ್ಬರು ಆಂಟಿ, ನಮ್ಮ ಪಕ್ಕದಲ್ಲಿರೋ ಒಬ್ರು ಅಕ್ಕ, ಆ ಪಾಪು ಜೊತೆ ಎಲ್ಲ ಆಟಾಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ ಟ್ರೈನಲ್ಲಿ. ಸೊ ಮಸ್ತೆಲ್ಲ ಎಂಜಾಯ್ ಮಾಡ್ಕೊಂಡು ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ. ಸೊ ಆಮೇಲೆ ನಮ್ಮ ವೈನಿ ಮತ್ತು ಅವ್ರ ತಮ್ಮ ಬಂದಿದ್ರು ನಾವು ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ಅವ್ರ ಮನೆಗೆ ಹೋದ್ವಿ. ನಮ್ಮ ವೈನಿಗೋಸ್ಕರ ಒಂದು ಪುಟ್ಟ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ವೈನಿಗೆ ಅದು ಐ ಹೋಪ್ ಅವ್ರಿಗೆ ಇಷ್ಟ ಆಗಿರುತ್ತೆ. ನಾನು ನಿಮ್ಗೆ ಲಾಸ್ಟ್ ವ್ಲಾಗಲ್ಲಿ ಕೂಡ ತೋರಿಸಿದೆ. ಸೊ ಹಾಗೆ ಅವ್ರಿಗೆ ಕೊಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು, ಹಾಗೆ ನನಗೆ ಮಡ್ಲಕ್ಕಿ ಎಲ್ಲ ತುಂಬೋದಕ್ಕೆ ಅದೇನೇನೋ ಸಾಮಾನು ತರಬೇಕಿತ್ತು, ಮತ್ತು ಕೇಕ್ ಕೂಡ ಆರ್ಡ್ರ್ ಮಾಡಬೇಕಿತ್ತು. ಅದು ನಮ್ಮ ವೈನಿ ಮತ್ತು ನಮ್ಮ ಅಣ್ಣಂಗೆ ಸರ್ಪ್ರೈಸ್ ಇತ್ತು ಅಂತೇಳಿ ಅವ್ರ ತಮ್ಮಂಗೆ ಕರ್ಕೊಂಡು ಹೊರಗಡೆ ಹೋಗಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ಸೊ ಎಲ್ಲ ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ಹಾಗೆ ನೈಟ್ ಆಯಿತು. ಅವರೆಲ್ಲ ಹೋಮ್ ಸ್ಟೇಗೆ ಹೋಗಿ ಸ್ಟೇ ಆಗಿದ್ರು. ಸೊ ಇವ್ರು 2 ಕ್ಯೂಟಿ ಪೈಸ್ ಜೊತೆ ಆಟಾಡ್ಕೊಂಡು ಕೂತಿದ್ದೆ ನಾನು. ಅವ್ರು ಸ್ಟಾರ್ಟಿಂಗ್ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊತಿರ್ಲಿಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಅವರಿಬ್ಬರೇ ಒಂದು ಪುಟ್ಟು ಮನೆಯಲ್ಲಿ ಆಟಾಡ್ಕೊಂಡಿದ್ರು. ಆಮೇಲೆ ಕೊನೆಗೆ ನನ್ನ ಜೊತೆ ಲಾಸ್ಟಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡು ನನ್ನ ಆ ಮನೇಲಿ ಸೇರಿಸ್ಕೊಂಡು ಆಟದಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೆ. ಸೊ ಕಿಚನ್ ಆಟಾಡ್ತಿದ್ವಿ. ಒಂಥರ ನನ್ನ ಚೈಲ್ಡ್ಹುಡ್ ನೆನಪಾಗ್ತಿತ್ತು. ಸೊ ಏನೇ ಹೇಳಿ, ಒಂದು ಮನೇಲಿ ಒಂದು ಚಿಕ್ಕ ಮಕ್ಕಳುಗಳಿದ್ರೆ ಏನೋ ಒಂಥರ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ. ಸೊ ಹಾಗೆ ಅವ್ರ ಅಮ್ಮ ಕೇಳ್ತಿದ್ರು ಏನು ವ್ಲಾಗ್ ಮಾಡ್ತಿಲ್ಲ ಅಂತೇಳಿ. ಆವಾಗ ನೆನಪಾಗಿ ಆಂಟಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಆಮೇಲೆ ನಮ್ಮ ವೈನಿ ರೂಮಿಗೆ ಬಂದು ಅಡುಗೆ ಎಲ್ಲ ರೆಡಿ ಆಗ್ತಿತ್ತು ಅಂತ ಹೇಳಿ. ಸೊ ನಾವು ಅಷ್ಟರಲ್ಲಿ ಊನು ಆಡೋಣ ಅಂತ ಹೇಳಿ ಕಾರ್ಡ್ಸ್ ಎಲ್ಲ ತೆಗ್ದು ಆಡ್ಕೊಂಡು ಕೂತಿದ್ವಿ. ಸೊ ಆಮೇಲೆಲ್ಲ ಊಟ ಎಲ್ಲ ಮಾಡ್ಕೊಂಡು ನೈಟ್ ಆಗಿತ್ತು. ಸೊ ಅದೇನೋ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಸೊ ಬೆಳಗ್ಗೆ ಎದ್ದು ನಮ್ಮ ಅಣ್ಣನ ಕೊಲೀಗ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರಿಗೋಸ್ಕರ ಟೀ ಕಾಫಿ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ವಿ. ಸೊ ನಾನು ಬೆಳಗ್ಗೆ 6 ಗಂಟೆ 6:15 ನಮ್ಮ ಅಣ್ಣನಿಗೆ ಎದ್ದು ಫೇಶಿಯಲ್ ಮಾಡಿ ಮನಗಿಸಿದ್ದೆ. ಸೊ ನಮ್ಮ ಅಣ್ಣನ ಎದ್ದು ಬಂದ, ಅವನಿಗೆ ಹೇಳಿದೆ ಚೀಸ್ ಅಂತ ಹೇಳು ಅಂತ ಹೇಳಿ. ಅವ್ನಿಗೇನೇನೋ ಅವ್ನ ಮಕ್ಕನ ಮೇಲೆ ನಾನು ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ, ನಾನು ರೆಗ್ಯುಲರ್ ಕಸ್ಟಮರ್ ಅವನು ಫೇಶಿಯಲ್ ಇದಕ್ಕೆ. ಸೊ ಆಮೇಲೆ ಟೀ ಕಾಫಿ ಏನೂ ಕೊಡದೆ ಅವನಿಗೆ ಮಾಸ್ಕ್ ಹಾಕಿ ಮನಗಿಸಿದ್ದೆ. ಸೊ ಅವನಿಗೆ ಕಾಟ ಕೊಡೋದು ಏನೋ ಒಂಥರ ಮಜಾ. ಪಾಪ ಇಲ್ಲ, ಅವನು ಎಂಗೇಜ್ಮೆಂಟಲ್ಲಿ ಫುಲ್ಲು ಪಳ ಅಂತ ಹೊಳಿಬೇಕು ಅಂತ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದೆ. ಸೊ ಹಾಗೆ ಹೊರಗಡೆ ಹೋಗಿ ನೋಡಿದಾಗ ರಾಮು ಏನೋ ವೆಯ್ಟ್ ಮಾಡ್ತಿದ್ದ. ಆ ತೋಟದ ಮನೆ ಹತ್ರ ಒಂದು ನಾಯಿ ಮರಿ ಇತ್ತು. ಸೊ ಅವನ್ನ ನೋಡಿ ನಮ್ಮ ಜಿಮ್ಮಿ ನೆನಪಾಗ್ತಿದ್ದ. ಪಾಪ ನಮ್ಮ ಜಿಮ್ಮಿಗೆ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಹೋಗೋ ಅಭ್ಯಾಸ. ಅವತ್ತು ಯಾರೂ ಇರಲಿಲ್ಲ ಅವನಿಗೆ. ಸೊ ಅದಕ್ಕೆ ರಾಮು ಜೊತೆನೇ ಆಟಾಡ್ತಿದ್ದೆ ಜಿಮ್ಮಿನ ನೆನೆಸ್ಕೊಂಡು. ಸೊ ಹಾಗೆ ಆಟಾಡಿ ಎಲ್ಲ ರೆಡಿ ಆಗಿ ಹೊರಟಿದ್ವಿ ಟಿ ಟಿ ಹತ್ರ ಎಲ್ಲ ವೆಯ್ಟ್ ಮಾಡ್ತಿದ್ರು. ನಾನು ಇಲ್ಲಿ ವ್ಲಾಗ್ ಮಾಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾವೆಲ್ಲ ಅಲ್ಲೆಲ್ಲ ಬೈಕೊಂಡು ನಿಂತಿದ್ರು. ಸೊ ಆದರೂ ಫೈನಲ್ ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸೋಣ ಅಂತ ಹೇಳಿ ಹಂಸಂಗೆ ಹೇಳ್ತಿದ್ದೆ, ಒಂದು ವೀಡಿಯೋ ಕ್ಯಾಪ್ಚರ್ ಮಾಡು, ತೋರಿಸು ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ. ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ನಾವು ಹಾಗೆ ಹೋದ್ವಿ. ಟಿಲಿ ಹೋದರೆ ಅಂತೂ ಟಿಲೆಲ್ಲ ಹೇಳಿದ್ರು ಚೆನ್ನಾಗಿ ಕಾಣಿಸಿದ್ಯಾ ಅಂತ. ಅದು ಪ್ರಶ್ನೆ ಅಲ್ಲ,
ಎಲ್ಲ ತಂಗಿ ಮತ್ತು ತಮ್ಮಂದಿರಿಗೆ ಏನಪ್ಪ ಟಾರ್ಚರು ಎಲ್ಲ ಮದುವೆ ಫಂಕ್ಷನ್ಗಳಲ್ಲಿ ಅಂತಂದರೆ ಎಲ್ಲರೂ ರೇಗಿಸ್ತಾ ಇರ್ತಾರೆ, ನೆಕ್ಸ್ಟ್ ನಿಂದೆ ಮದುವೆ ಅಂತ ಹೇಳಿ. ಸೊ ನಮ್ಮ ಅತ್ತೆ ಫ್ರೆಂಡ್ ಪಲ್ಲವಿ ಅಕ್ಕ, ನಮ್ಮ ಶೋಭಾ ಆಂಟಿ, ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು. ಸೊ ಇವಳಿಗೂ ಇಲ್ಲೇ ಕೊಟ್ಟು ಅಣ್ಣ ತಂಗಿ ಇಬ್ರಿಗೂ ಒಂದೇ ಊರಲ್ಲಿ ಕೊಟ್ಟು ಮದುವೆ ಮಾಡಿ ಕಳಿಸ್ಬಿಡೋಣ ಹಾಗೆ ಹೀಗೆ ಅಂತೇಳಿ. ಸೊ ಅವ್ರ ಮಾತು ಕೇಳಿಸ್ಕೊತ ಹಾಗೆ ನಾವು ಹಾಲ್ ಕಡೆ ಹೋದ್ವಿ. ಹಾಗೆ ಮಾತಾಡ್ಕೊತ ಹಾಲ್ ಕಡೆ ರೀಚ್ ಆದ್ವಿ. ಹಾಲ್ಗೆ ಹೋದಾಗ ಈ ಪೋಸ್ಟರಲ್ಲಿ ನಮ್ಮ ಪಪ್ಪನ ಹೆಸ್ರು ಹಾಕಿದ್ರು. ಸೊ ನಮ್ಮ ಪಪ್ಪನ ಹೆಸ್ರು ನೋಡಿ ಬಾಬುರಾವ್ ಸಾವಂತ್ ಫ್ಯಾಮಿಲಿ ಅಂತೆಲ್ಲ ನೋಡಿ ತುಂಬ ಖುಷಿಯಾಯಿತು. ಸೊ ಹಾಗೆ ನಾಷ್ಟ ಮಾಡೋಕೆ ಕೂತ್ಕೊಂಡಿದ್ವಿ. ಸೊ ನನ್ನ ಫ್ರೆಂಡ್ಸು ನಾನು ಆಪೋಸಿಟ್ ಕೂತಿದ್ರು, ನಾನು ನಮ್ಮ ಅಣ್ಣನ ಪಕ್ಕ ಕೂತಿದ್ದೆ. ಪಾಪ ನನಗೆ ನಮ್ಮ ದೊಡ್ಡಮ್ಮ ತುಂಬ ಇಷ್ಟ. ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಅವ್ರ ಜೊತೆ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ. ಅವರು ಹೋಮ್ ಸ್ಟೇನಲ್ಲಿದ್ದರು, ನಮಗೆ ಒಂದು ಸಪ್ರೇಟ್ ಮನೆ ಕೊಟ್ಟಿದ್ರು, ತೋಟದ ಮನೆ. ಸೊ ನಾವು ಆ ಮನೇಲಿದ್ವಿ. ಸೊ ಹಾಗೆ ಇದೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಇದು ನಮ್ಮ ವೈನಿ ಮನೆ ಕಡೆಯವರು ಮಾಡ್ಕೊಂಡಿದ್ದು. ತೆಂಗಿನಕಾಯಿ ಎಲ್ಲ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು ಅವರು. ಸೊ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊತ ಇದೇನೋ ಕಂಕಣ ಅಂತ ಏನೋ ಕೊಟ್ಟಿದ್ರು ಕೈ ಕಟ್ಕೊಳ್ಳೋಕ್ಕೆ. ನನಗೆ ಅದ್ರ ಬೆನಿಫಿಟ್ಸ್ ಏನೂ ಗೊತ್ತಿಲ್ಲ, ಅಂದರೆ ಏನು ಕಟ್ಕೊತಾರೆ ಏನು ಅಂತ ಎಲ್ಲ ಅಷ್ಟಾಗಿ. ಸೊ ನಾನು ನನ್ನ ಫ್ರೆಂಡ್ಸಿಗೆ ರೇಗಿಸ್ತಿದ್ದೆ, ಏನು ಬೇಗ ಮದುವೆ ಆಗಲಿ ಅಂತ ಕಟ್ತಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ. ನಮ್ಮ ವೈನಿ ಫ್ಯಾಮಿಲಿಯವ್ರು ಕೊಟ್ಟಿದ್ರು, ನಿಮ್ಮ ಫ್ಯಾಮಿಲಿಯವರೆಲ್ಲ ಕಟ್ಕೊಳ್ಳಿ ಅಂತ ಹೇಳಿ. ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಿದ್ರು, ಅದಕ್ಕೆಲ್ಲ ಬೇರೆ ಏನೋ ಇದೆ ಅಂತ ಹೇಳಿ. ಸೊ ಆಮೇಲೆ ಸರಿ ಓಕೆ ಅಂತ ಹೇಳಿ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆದೆ. ಸೊ ಒಂಥರ ಪ್ರೀಟಿ ಲೇಡಿ ಥರ ಕಾಣಿಸ್ತಿದ್ದೆ. ನನ್ನ ಫ್ರೆಂಡ್ ರೀತು ಕ್ಯಾಪ್ಚರ್ ಮಾಡ್ತಿದ್ಲು. ಹಾಗೆ ಅಷ್ಟರಲ್ಲಿ ಮಮ್ಮಿ ಕರೆದ್ರು, ತಾಂಬೂಲ ಎಕ್ಸ್ಚೇಂಜ್ ಆಗ್ತಿದೆ ಬನ್ನಿ ಎಲ್ಲ ಹೊರಗೆ ಅಂತ ಹೇಳಿ. ಸೊ ಹಾಗೆ ನೋಡೋದಕ್ಕೆ ಅಂತ ಹೋದ್ವಿ. ನಮ್ಮ ಅಣ್ಣ ಅಂತೂ ಫುಲ್ಲು ಖುಷಿಯಾಗಿದ್ದ. ಸೊ ತಾಂಬೂಲ ಎಲ್ಲ ಎಕ್ಸ್ಚೇಂಜ್ ಆಯಿತು. ಸೊ ಆಮೇಲೆ ರೆಡಿ ಆಗೋದಕ್ಕೆ ಕರೆಯೋಕ್ಕಿಂತ ಮುಂಚೆ ತಾಂಬೂಲ ಎಲ್ಲ ಕೊಟ್ಟು ಆರತಿ ಎಲ್ಲ ಏನೋ ಇದು ಮಾಡಿ ಎಲ್ಲ ಮಾಡ್ತಿದ್ರು. ಸೊ ನಮ್ಮ ಅಣ್ಣ ಫುಲ್ಲು ಖುಷಿಯಾಗಿದ್ದ, ನಾನು ತುಂಬ ಖುಷಿಯಾಗಿದ್ದೆ. ನಮ್ಮ ಪಪ್ಪ ಒಂದು ಸ್ವಲ್ಪ ನೆನಪಾಗ್ತಿದ್ರು. ಸೊ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ ನಡೀತು. ಆಮೇಲೆ ಒಂದು ಸ್ವಲ್ಪ ಕ್ಷಮೆ ಇಲ್ಲಿ ಗೈಸ್, ನಾನು ನೋಡ್ಕೊಂಡಿಲ್ಲ ವೀಡಿಯೋ ಹೇಗೆ ಬಂದಿದೆ ಅಂತ ಹೇಳಿ. ನನ್ನ ಫೋನ್ ಅಂತೂ ನನ್ನ ವೀಡಿಯೋ ಕ್ವಾಲಿಟಿ ಎಲ್ಲ ಕಿತ್ಕೊಂಡು ಹೋಗಿದೆ, ಒಂಚೂರು ಚೆನ್ನಾಗಿ ಬಂದಿಲ್ಲ. ನಾನು ಇವಾಗ ನೋಡ್ತಿದ್ದೀನಿ ಎಲ್ಲ, ನನ್ನ ಫೋನ್ ಸ್ಟೋರೇಜ್ ಕೂಡ ಹೋಗಿದೆ, ಫೋನೇ ಹೋಗಿದೆ ನಂದು. ಸೊ ಆದರೂ ಹಾಗೋ ಹೀಗೋ ಕ್ಯಾಪ್ಚರ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಅಣ್ಣನ ಫ್ಯೂಚರ್ ಮಕ್ಕಳು ನೋಡಬೇಕು, ನಮ್ಮ ಅಪ್ಪನ ಎಂಗೇಜ್ಮೆಂಟ್ ಹೆಂಗೆ ಆಗಿತ್ತು ಅಂತೆಲ್ಲ ಹೇಳಿ, ಏನೇನು ಮಾಡಿದ್ರು ನಮ್ಮ ಅಪ್ಪ ಹಾಗೆ ಹೇಗೆ ಅಂತ ಹೇಳಿ. ಸೊ ನಾನೇನು ಅಷ್ಟು ಪರ್ಫೆಕ್ಟ್ ವ್ಲಾಗರ್ ಅಲ್ಲ, ಬಟ್ ಏನೋ ಒಂದು ಸಣ್ಣ ಮೆಮೊರೀಸ್ ಕ್ರಿಯೇಟ್ ಮಾಡೋದಕ್ಕೆ ಮುಂದೆ ಹೋಗಿ ನಾವು ಟಿವಿಗೆ ಹಾಕ್ಕೊಂಡು ನೋಡ್ಬೋದು ನಾನು ಏನೇನು ಯಾವ ಥರ ಆಡಿದ್ದೀನಿ ಅಂತೆಲ್ಲ ಹೇಳಿ. ಸೊ ಆಮೇಲೆ ತಾಂಬೂಲ ಎಲ್ಲ ಈಸ್ಕೊಂಡು ಬಂದಮೇಲೆ ನಮ್ಮ ಅಣ್ಣನಿಗೆ ಮೇಕಪ್ ಮಾಡ್ತಿದ್ದೆ. ಸೊ ನಮ್ಮ ಅಣ್ಣನೂ ನಮ್ಮ ವೈನಿ ಥರ ಪಳ ಅಂತ ಹೊಳಿಲಿ ಅಂತ ಹೇಳಿ ಅವನಿಗೂ ಮೇಕಪ್ ಮಾಡಿ ಎಲ್ಲ ಬ್ಲೇಸರೆಲ್ಲ ಹಾಕಿ. ಸೊ ಆಮೇಲೆ ಕರೆದ್ರು, ಬನ್ನಿ ಸ್ಟೇಜ್ ಮೇಲೆ ಎಲ್ಲ ರೆಡಿ ಆಗಿದೆ ಅಂತ ಎಲ್ಲ ಹೇಳಿ. ನಮ್ಮ ವೈನಿ ಅಂತೂ ಬೊಂಬಟ ಕಾಣಿಸಿದ್ರು, ಗೊಂಬೆ ಥರ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು. ಸೊ ಹಾಗೆ ಎಲ್ಲ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಮಡ್ಲಕ್ಕಿ ಎಲ್ಲ ತುಂಬಿಸ್ಬೇಕು ಅಂತ ಎಲ್ಲ ಹೇಳಿ. ಸೊ ನಾನು ಆ ಕಡೆ ಪಕ್ಕದಲ್ಲಿ ನಿಂತ್ಕೊಂಡು, ಪಾಪ ನಮ್ಮ ಅಣ್ಣಂಗೆ ಸೆಕೆ ಆಗ್ತಿತ್ತು ಅಂತ ನಾನು ಕಚ್ಚಿಪಿಟ್ಕೊಂಡು ನಿಂತಿದ್ದೆ. ಯಾವಾಗ ಅವ್ನು ಸೆಕೆ ಆಗುತ್ತೆ ಅವಾಗ ಹೋಗಿ ಒರೆಸೋದಕ್ಕೆ ಪಾಪ ಫೋಟೋಗ್ರಾಫರ್ಗಂತೂ ತುಂಬ ಸಿಟ್ಟು ಬರ್ಸ್ಬಿಟ್ಟಿದ್ದೆ ನಾವು ಮಧ್ಯೆ ಹೋಗಿ. ಸೊ ಒಂಥರ ಚೆನ್ನಾಗಿತ್ತು ಎಲ್ಲ. ಅಲ್ಲಿ ಫ್ಯಾನ್ ಬೇರೆ ಆನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಆ ಕಡೆ ಈ ಕಡೆ ಎಲ್ಲ ದೀಪ ಮಡಗಿದ್ರು ಹಾರೋಗುತ್ತೆ ಅಂತ ಹೇಳಿ ಫ್ಯಾನ್ ಏನೂ ಆನ್ ಮಾಡಿರಲಿಲ್ಲ. ನಾನು ಹಾಗೆ ಪಕ್ಕದಲ್ಲಿ ನಿಂತ್ಕೊಂಡು ಝೂಮ್ ಆಗ್ತಿದ್ದೆ, ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಏನೇನಿರುತ್ತೆ ಅಂತೆಲ್ಲ. ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಈ ಶಾಸ್ತ್ರ ಅದ್ರ ಬಗ್ಗೆ ಎಲ್ಲ. ನಾನು ನಮ್ಮಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಯಾರದೇ ಮದುವೆ ಇದ್ದರೂ ಹಿಂದಿನ ದಿನ ಹೋಗ್ತೀವಿ, ಅಕ್ಷತೆ ಕಾಳಾಕಿ ಬೆಸ್ಟ್ ವಿಶಸ್ ಕೊಟ್ಟು ಬರ್ತಿದ್ವಿ. ಸೊ ಒಂಥರ ಅಂದ್ಕೊಂಡಿದ್ದೀನಿ ನಮ್ಮ ಅಣ್ಣನ ಮದುವೆಲಿ ಏನೇ ಶಾಸ್ತ್ರ ಇದ್ದರೂ ಅದ್ರ ಬಗ್ಗೆ ಅರ್ಥ ತಿಳ್ಕೊಂಡು ಸೊ ಕಲಿಬೇಕು ಇನ್ಮೇಲಾದರೂ ಏನಾದರೂ ಹೇಗಿರುತ್ತೆ ಏನು ಅಂತ. ಯಾಕಂದರೆ ಫ್ಯೂಚರಲ್ಲಿ ನನಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಅವರು ಪಾಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ರು, ಹೀಗಿರುತ್ತೆ ಹಾಗಿರುತ್ತೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ಭಯ ಇತ್ತು, ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಪಾಪ ಏನು ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಎಲ್ಲ ಚೆನ್ನಾಗಿ ನಡೀತು ಅಂತ ಹೇಳ್ತಾ. ಸೊ ಹಾಗೆ ಎಲ್ಲ ನಡೀತಿತ್ತು ತುಂಬ ಚೆನ್ನಾಗೆ. ತುಂಬ ಜನ ಬಂದಿದ್ದರು. ಅವ್ರದ್ದು ಒಂದು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ನೋಡ್ತಿದ್ರೇನೆ ಒಂಥರ ಖುಷಿಯಾಗುತ್ತೆ. ಸೊ ತುಂಬ ಚೆನ್ನಾಗಿ. ಆದರೂ ಅಲ್ಲಿ ಫನ್ನಿಯೆಸ್ಟ್ ಪಾರ್ಟ್ ಏನು ಗೊತ್ತಾ ಗೈಸ್, ಅಲ್ಲಿ ನಮ್ಮ ಅಣ್ಣನಿಗೆ ನೆಕ್ಸ್ಟ್ ಮಡ್ಲಕ್ಕಿ ತುಂಬಬೇಕಿತ್ತು. ಸೊ ನಮ್ಮ ಅಣ್ಣಂಗೆ ತುಂಬೋದಕ್ಕೆ ಅಂತ ಟವಲ್ ಕೊಟ್ಟರೆ ನಮ್ಮ ಅಣ್ಣ ಏನು ಮಾಡ್ದೆ, ಮಖ ಒರೆಸೋದಕ್ಕೆ ಕೊಟ್ಟಿದ್ದಾರೇನೋ ಅಂತ ಹೇಳಿ ಮಖ ಒರೆಸ್ಕೊತಿದ್ದ. ಆಮೇಲೆ ಅವ್ರಿಗೆ ಹೇಳಿದ್ರಕ್ಕೆ ಇಲ್ಲ ಮಡ್ಲಕ್ಕಿ ತುಂಬೋದಕ್ಕೆ ಅಂತ ಹೇಳಿ. ಸೊ ಆಮೇಲೆ ಅವ್ನು ಸುಮ್ಮನಾದ. ಅದೊಂದು ಸ್ವಲ್ಪ ಕಾಮಿಡಿ ಆಗಿತ್ತು. ಸೊ ಆಮೇಲೆ ಮಧ್ಯೆ ನಾನು ಹೋಗಿ ಎಂಟ್ರಿ ಕೊಡ್ತಿದ್ದೆ. ಸೊ ಆಮೇಲೆ ಫೈನಲಿ ಹಾರ ಎಕ್ಸ್ಚೇಂಜ್ ಟೈಮಿಂಗ್ ಬಂದಿತ್ತು. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹರ್ ಅಂತ ಅಂದ್ಕೊತೀವಿ. ನಮ್ಮ ಅಣ್ಣ ಅಂತೂ ತುಂಬ ಹ್ಯಾಪಿಯಾಗಿದ್ದ. ನಮ್ಮ ಅಣ್ಣಂಗೆ ಆ್ಯಕ್ಚುಲಿ ತುಂಬ ಪೇಷನ್ಸಿಂದ ನಿಂತಿದ್ದ ಅನಿಸುತ್ತೆ. ನಮ್ಮ ಅಣ್ಣಂಗೆ 2-3 ಫೋಟೋ ತೆಗೆದ್ರೇ ಸಾಕು ಅಂತ ಹೇಳಿ ಬೋರಾಗಿ ಹೋಗಿ ಕೂತ್ಕೊತಾರೆ. ಪಾಪ ಫೋಟೋಗ್ರಾಫರ್ ಎಷ್ಟು ಸ್ಟ್ಯಾಚು ಥರ ನಿಂತ್ಕೊಂಡಿದ್ದ ನಮ್ಮ ಅಣ್ಣ. ನನಗಂತೂ ನೋಡ್ಬಿಟ್ಟು ತುಂಬ ನಗು ಬರ್ತಿತ್ತು, ಏನು ಇಷ್ಟೊಂದು ಸೀರಿಯಸ್ ಆಗಿ ನಿಂತಿದ್ದಾನೆ ಅಂತೆಲ್ಲ ಹೇಳಿ. ಸೊ ಆಮೇಲೆ ಫೈನಲಿ ಹಾರ ಎಲ್ಲ ಎಕ್ಸ್ಚೇಂಜ್ ಆಯಿತು. ಸೊ ತುಂಬಾ ಚೆನ್ನಾಗಿತ್ತು, ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅವ್ರ ಫ್ಯಾಮಿಲಿನೂ ಜಾಯಿಂಟ್ ಫ್ಯಾಮಿಲಿ, ತುಂಬ ಒಳ್ಳೆ ಫ್ಯಾಮಿಲಿ.
ಹಾಗೆ ನಮ್ಮ ವೈನಿ ಬಗ್ಗೆ ಬಂದರೆ ನಾನು ನಮ್ಮ ವೈನಿನ ನನ್ನ ಸಿಸ್ಟರ್ ಇನ್ ಲಾಕ್ಕಿಂತ ನಾನು ಜಾಸ್ತಿ ಒಂದು ಸಿಸ್ಟರಾಗಿ ಅವ್ರನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ಒಂದು ಬೆಸ್ಟ್ ಸಿಸ್ಟರ್ಗಿಂತಲೇ ಜಾಸ್ತಿ ಒಂದು ಬೆಸ್ಟ್ ಫ್ರೆಂಡಾಗಿ ಅವ್ರ ಜೊತೆ ಯಾವಾಗಲೂ ನಿಂತಿರ್ತೀನಿ. ಏನಕ್ಕೆ ಅಂದರೆ ನಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನನಗೆ ಅಕ್ಕ ಇಲ್ಲ ತಂಗಿರಬೇಕು ಅಂತ. ನಮ್ಮ ಮಮ್ಮಿ ಸ್ವಲ್ಪ ಡುಮ್ಮಿ ಥರ ಇದ್ದಾರಾ. ನಾನು ಚಿಕ್ಕವಳಿದ್ದಾಗ ನಮ್ಮ ಮಮ್ಮಿ ಹೊಟ್ಟೆ ಹತ್ರ ಹೋಗ್ಬಿಟ್ಟು ಮಮ್ಮಿ ಗರ್ಲೇ ಬರಬೇಕು, ನಂಗೆ ತಂಗಿನೇ ಬೇಕು ಅಂತ ಯಾವಾಗಲೂ ಹತ್ಕೊಂಡು ಕೂತ್ಕೋತಿದ್ದೆ. ಆಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಗೊತ್ತಾಯಿತು ಅದು ಹೊಟ್ಟೆ ಹಂಗೆ ಬಂದಿರೋದು ನಮ್ಮ ಮಮ್ಮಿ ಹೊಟ್ಟೆಲಿ ಪಾಪು ಇಲ್ಲ ಅಂತ ಹೇಳಿ. ಬಟ್ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನಂಗೆ ತಂಗಿ ಇಲ್ಲ ಅಂದರೆ ಅಕ್ಕ ಇರಬೇಕು ಅಂತೇಳಿ. ಸೊ ನಮ್ಮ ಸಿಸ್ಟರ್ ಇನ್ ಲಾನ ನನ್ನ ಸಿಸ್ಟರ್ ಥರನೇ ನೋಡ್ಕೊತೀನಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡಾಗಿ ಅವ್ರ ಜೊತೆ ಯಾವಾಗಲೂ ನಿಂತ್ಕೊತೀನಿ ಅಂತ ಹೇಳ್ತಾ, ಸೊ ಆಮೇಲೆ ರಿಂಗ್ ಸೆರೆಮನಿ ಸ್ಟಾರ್ಟ್ ಆಗಿತ್ತು. ನಾನೇನು ನಮ್ಮ ಅಣ್ಣ ಡುಮ್ಮ ನನ್ನ ಮಗ ಅನ್ರೊಮ್ಯಾಂಟಿಕ್ಕು, ಪಾಪ ಅವ್ರ ಹೆಂಡತಿ ಎಷ್ಟು ಸಫರ್ ಪಡಬೇಕು ಅಂತ ಅನ್ಕೊತಿದ್ರೆ ನಮ್ಮಣ್ಣ ಫುಲ್ಲು ರೊಮ್ಯಾಂಟಿಕ್ಕು, ಏನು ಮಂಡಿ ಎಲ್ಲ ಊರಿ ರಿಂಗ್ ಆಗ್ತಿದ್ದ. ನಮಗೆ ಫುಲ್ಲು ಶಾಕು, ಎಲ್ಲ ಫುಲ್ಲು ಓ ಅಂತ ಕಿರ್ಸಿದ್ದು. ತುಂಬ ಖುಷಿ ಆಯ್ತಿತ್ತು ನಮ್ಮ ಅಣ್ಣ ಹಂಗೆ ಮಂಡಿ ಎಲ್ಲ ಊರಿ ರಿಂಗ್ ಹಾಕ್ಬೇಕಾದ್ರೆ. ನಾನು ಫುಲ್ ಶಾಕೆ, ನಮ್ಮ ಅಣ್ಣನ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದಾನ ನಮ್ಮ ಅಣ್ಣ ಅಂತ ಹೇಳಿ. ಸೊ ಆಮೇಲೆ ನಮ್ಮ ವೈನಿನ ಎಲ್ಲ ರಿಂಗ್ ಹಾಕಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ರೀಲ್ಸಲ್ಲಿ ನೋಡ್ತಿದ್ದೆ ಯಾರೊಬ್ಬರು ಮಂಡಿ ಎಲ್ಲ ಊರಿ ರಿಂಗ್ ಹಾಕೋದು ಎಲ್ಲ. ಸೊ ಫೈನಲಿ ಕಣ್ಣಾರೆ ನಮ್ಮ ಅಣ್ಣನ ನೋಡ್ತಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಿತ್ತು. ಸೊ ಆಮೇಲೆ ಅದು ಇದು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ನಡೀತಿತ್ತು. ಆಮೇಲೆ ಮಡ್ಲಕ್ಕಿ ತುಂಬ ಆದಮೇಲೆ ನಮ್ಮ ವೈನಿಗೆ ಕಾಲು ಚೈನ್ ಹಾಕಬೇಕು ಅಂತ ಹೇಳಿದರು. ನಾನು ಯಾವುದೋ ಗ್ಯಾನ್ದಲ್ಲಿ ಮರ್ತ್ಕೊಂಡೇ ಬಿಟ್ಟಿದ್ದೆ. ಆಮೇಲೆ ನಾನು ಯೋಗಿತಾ ಅಕ್ಕ ಅವ್ರಿಗೆ ಹೇಳಿದೆ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ಕಾಲು ಚೈನ್ ಹಾಕೋದು, ಯಾವಾಗ ಹಾಕಬೇಕು ಅಂತೇಳಿ. ಸರಿ ಓಕೆ ಇವಾಗ ರಿಂಗ್ ಸೆರೆಮನಿ ಮುಗಿದ್ಮೇಲೆ ಹಾಕೋಣ ಅಂತ ಇತ್ತು. ಆ ವಿಷಯದಲ್ಲಿ ನಂದು ನಮ್ಮ ಮಾಮಂದು ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೀತು. ಅವ್ರು ಹೇಳಿದ್ರಕ್ಕೆ ಅಣ್ಣನ ತಂಗಿ ಹಾಕ್ಬೋದು ಅಂತ. ಸೊ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ, ನಮ್ಮ ವೈನಿಗೆ ನಾನು ಹಾಕ್ತೀನಿ ಅಂತ ಹೇಳಿ. ಫೋಟೋಗ್ರಾಫರ್ ಏನಂದರು ಗಂಡು ಹಾಕಲಿ ಚೆನ್ನಾಗಿರುತ್ತೆ, ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಾನಿಲ್ಲ ನಾನು ಹಾಕ್ತೀನಿ ಅಂತ, ನಮ್ಮ ಮಾಮ ಇಲ್ಲ ಶ್ಯಾಮ್ ಹಾಕ್ಲಿ ಅಂತ ಹೇಳಿ. ಸೊ ಅದೊಂದು ಸ್ವಲ್ಪ ಆರ್ಗ್ಯುಮೆಂಟ್ ಸ್ವಲ್ಪ ಜೋರಾಗೆ ನಡೀತು. ನನಗೆ ಬೇರೆ ಒಂಥರ ಅವರು ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದು ನೋಡಿ ಅಳು ಬಂದಂಗೆ ಆಗ್ಬಿಟ್ಟಿತ್ತು. ಸೊ ಫೈನಲಿ ನಮ್ಮ ಅಣ್ಣ ಅಂದ, ಸರಿ ನೀನೊಂದು ಕಾಲ್ಗೆ ಹಾಕು ನಾನೊಂದು ಕಾಲ್ಗೆ ಹಾಕ್ತೀನಿ ಅಂತ ಹೇಳಿ ಇಬ್ಬರು ಡೀಲ್ ಮಾಡ್ಕೊಂಡು ಅವನೊಂದು ಕಾಲ್ಗೆ ಹಾಕಿದೆ, ನಾನೊಂದು ಕಾಲ್ಗೆ ಹಾಕಿದೆ. ಸೊ ಫುಲ್ಲು ಒಂಥರ ಭಯ ಆಗ್ತಿತ್ತು ಹಾಕ್ಬೇಕಾದ್ರೆ, ಕೈ ಕಾಲೆಲ್ಲ ನಡೀತಿದೆ. ಎಲ್ಲರೂ ಅಷ್ಟು ಮಾತಾಡ್ತಿದ್ರು, ಎಲ್ಲ ಗಡಿಬಿಡಿ ಮಾಡ್ತಿದ್ದಾರೆ, ಸಿಟ್ಟು ಮಾಡ್ಕೊತಿದ್ದಾರೆ. ಅಷ್ಟು ಜನದ ಮುಂದೆ ಎಲ್ಲ ಫುಲ್ಲು ಪ್ರೆಷರು, ಬೇಗ ಹಾಕು ಚೈನ್ ಹಾಕೋದಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನನಗೆ ಅವ್ರು ಹೇಳ್ತಾ ಇರೋದಕ್ಕೆ ನಾನು ಕಾನ್ಸಂಟ್ರೇಟೇ ಮಾಡೋದಕ್ಕಾಗ್ತಿಲ್ಲ. ಆಮೇಲೆ ನಮ್ಮ ವೈನಿ ಸ್ವಲ್ಪ ನಮ್ಮ ಅತ್ತೆ ಆಯುಷರಮ್ಮ ಸ್ವಲ್ಪ ಇದು ಮಾಡಿಕೊಟ್ರು, ಸ್ವಲ್ಪ ಲೂಸ್ ಮಾಡಿಕೊಟ್ರು ಹಿಂಗೆ ಹಾಕಿ ಅಂತ ಹೇಳಿ. ಸೊ ಆಮೇಲೆ ಹಾಕ್ಬೇಕಾದ್ರೆ ಅಂತೂ ಕೈ ಕಾಲೆಲ್ಲ ನಡುಗ್ತಿತ್ತು. ಎಲ್ಲರೂ ವಟ ಅಂದ್ಕೊಂಡು ಅಲ್ಲೊಂದಷ್ಟು ಆಯಿತು. ಅದೊಂದು ಒಳ್ಳೆ ಮೂಮೆಂಟಲ್ಲಿ ಅಷ್ಟು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೊನೆಗೆ ಹಾಕಿದ್ದಾಯಿತು. ಸೊ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮಂದಿರೆಲ್ಲ ಕಾಲು ಚೈನ್ ಹಾಕ್ಬೇಕಾದ್ರೆ ಬಿದೋಗುತ್ತೆ ಅಂತ ಅದು ಹಲ್ಲಲ್ಲಿ ಕಚ್ಚಿ ಮಾಡ್ತಿದ್ರಲ್ಲ, ನಾನು ಅದಕ್ಕೆ ಗಟ್ಟಿ ಕೂದಲಿ ಅಂತ ಹಲ್ಲಕ್ಕೆ ಕಚ್ಚಿ ಇದು ಮಾಡ್ತಿದ್ದೆ. ನಮ್ಮ ಅಣ್ಣ ಆಡ್ಕೊತಿದ್ದೆ, ಏನು ಕಾಲು ಚೈನ್ ತಿಂತಿದ್ದೇನೆ ಅಂತೆಲ್ಲ ಹೇಳಿ. ಸೊ ಆಮೇಲೆ ಎಲ್ಲ ಮುಗಿಸಿ ಗ್ರೂಪ್ ಫೋಟೋ ತೆಗ್ಸ್ಕೊತಿದ್ವಿ. ಸೊ ಇವ್ರು ಇಷ್ಟು ಜನ ನಮ್ಮ ರಾಮನಗರದಿಂದ ಬಂದಿದ್ದರು, ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲ. ಸೊ ಇವ್ರದ್ದೊಂದಷ್ಟು ಗ್ರೂಪ್ ಫೋಟೋ ಇತ್ತು. ಹಾಗೆ ಇವರು ನಮ್ಮ ದೊಡ್ಡಪ್ಪ ಫ್ಯಾಮಿಲಿ ಮತ್ತು ನಮ್ಮ ಮಾಮ ಅವ್ರ ಫ್ಯಾಮಿಲಿ, ಇವ್ರದ್ದೊಂದು ಗ್ರೂಪ್ ಫೋಟೋ ತೊಗೊತ. ಸೊ ನಮ್ಮ 3 ಕಡೆಯಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅಣ್ಣ ಮತ್ತು ತಮಿಳ್ನಾಡಿಂದ ನಮ್ಮ ಅತ್ತೆ ಮಗ ಬಂದಿದ್ದ. ಸೊ ಇವ್ರದ್ದೊಂದು ಗ್ರೂಪ್ ಫೋಟೋ ತೊಗೊತ ಇವರು ಗ್ರೂಪ್ ಫೋಟೋ ತೆಗ್ಸ್ಕೊಂಡು ಊಟ ಮಾಡಿ ಹೊರಡ್ತೀವಿ. ಅವ್ರ ಊರಿಗೆ ಹೋಗ್ಬೇಕಿತ್ತು, ಅಲ್ಲೊಂದು ಫಂಕ್ಷನ್ ಇತ್ತು. ಸೊ ಅದೇ ಅಟೆಂಡ್ ಮಾಡೋದಕ್ಕೆ. ಸೊ ಅವ್ರು ಹೋಗ್ತಿದ್ರು. ಅವ್ರು ಹೋಗೋ ಟೈಮಲ್ಲಿ ಸ್ವಲ್ಪ ಬೇಜಾರಾಗ್ತು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ ಅವ್ರ ಜೊತೆ ಅಂತ ಹೇಳ್ತಾ. ಸೊ ಹಾಗೆ ನಮ್ಮ ವೈನಿ ಫ್ರೆಂಡ್ಸು ಕೇಕೆಲ್ಲ ತೊಗೊಬಂದು ಇದು ಟೋಟಲ್ 3 ಕೇಕ್ ಕಟ್ ಮಾಡಿದ್ದಾರೆ ನಮ್ಮ ಅಣ್ಣ ಮತ್ತು ವೈನಿ. ಇದು ಫಸ್ಟ್ ಕೇಕು ಅವ್ರ ಫ್ರೆಂಡ್ಸ್ ಮಾಡಿಸಿದ್ದು. ಹಾಗೆ ಆ ಕೇಕ್ ಕೂಡ ನೋಡೋದಕ್ಕೆ ಕ್ಯೂಟಾಗಿತ್ತು. ಸೊ ಚೆನ್ನಾಗಿತ್ತು. ಇವರಿಬ್ರು ಕೇಕೆಲ್ಲ ಕಟ್ ಮಾಡಿ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿದ್ರು. ಸೊ ನೆಕ್ಸ್ಟ್ ಸೆಕೆಂಡ್ ಕೇಕು ನಮ್ಮ ವೈನಿ ಫ್ರೆಂಡ್ಸ್ ತೊಗೊಬಂದಿದ್ರು. ಸೊ ಅದನ್ನು ಕೇಕ್ ಕಟ್ ಮಾಡ್ತಾ ನೆಕ್ಸ್ಟ್ ಥರ್ಡ್ ಕೇಕ್ ನಮ್ಮದಿತ್ತು. ನಾನು ಭದ್ರಾವತಿಗೆ ಹಿಂದಿನ ದಿನ ಬಂದಿದ್ನಲ್ಲ. ಸೊ ನಮ್ಮ ಅಣ್ಣ ಮತ್ತು ವೈನಿಗೆ ಸರ್ಪ್ರೈಸ್ ಆಗಿತ್ತು. ಹೋಗಿ ಅವ್ರ ತಮ್ಮನ ಜೊತೆ ಹೋಗಿ ಕೇಕ್ ಆರ್ಡರ್ ಎಲ್ಲ ಕೊಟ್ಟು ಬಂದಿದೆ. ಸೊ ಅದನ್ನು ಕೂಡ ಕೇಕ್ ಕಟ್ ಮಾಡಿಸಿ ನಮ್ಮ ಅಣ್ಣಂಗೆ ಇಷ್ಟ ಆಯಿತು. ನಮ್ಮ ಅಣ್ಣಂಗೆ ಯಾವ ಫ್ಲೇವರ್ ಇಷ್ಟ ಅದನ್ನೇ ಮಾಡಿಸಿದ್ದೆ, ಚಾಕ್ಲೇಟ್ ಫ್ಲೇವರ್ ಇಷ್ಟ ಅವನಿಗೆ ಅಂತ ಹೇಳಿ. ಸೊ ನಮ್ಮ ಅಣ್ಣ ಹೇಳಿದೆ ತುಂಬ ಚೆನ್ನಾಗಿತ್ತು ಕೇಕು ಅಂತೆಲ್ಲ ಹೇಳಿ. ಸೊ ಕೇಕ್ ಕಟ್ ಮಾಡಿ ಇಲ್ಲಿಗೆ ಮುಗೀತು. ಇನ್ನೂ ಮುಂದೆ ವೀಡಿಯೋ ಇದೆ, ಲೈಕ್ ರಿಂಗ್ ಸೆರಿಮನಿಯಿಂದ ಅಂದರೆ ಫಂಕ್ಷನ್ ಹಾಲಲ್ಲಿ ಇಷ್ಟು ಮುಗಿದಿದೆ. ಹಾಗೆ ಕೇಕೆಲ್ಲ ತಿಂದ್ಕೊಂಡು ಫ್ಯಾಮಿಲಿ ಎಲ್ಲ ಒಂದು ಗ್ರೂಪ್ ಫೋಟೋಸ್ ಎಲ್ಲ ತಕ್ಕೊಂಡು ಊಟಕ್ಕೆ ಹೋಗ್ಬೇಕಿತ್ತು. ಸೊ ಹಾಗೆ ಬನ್ನಿ ಅವ್ರ ಫ್ಯಾಮಿಲಿದು ಒಂದು ಪುಟ್ಟ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇವ್ರು ಬಂದು ಅವರ ಅಮೃತ ವೈನಿಯವರ ಅಜ್ಜಿ, ಅಪ್ಪ ಅವರ ಅಮ್ಮ. ಸೊ ಇವ್ರು ಬಂದು ನಮ್ಮ ಅಮೃತ ವೈನಿಯವರ ದೊಡ್ಡಪ್ಪ ದೊಡ್ಡಮ್ಮ. ಸೊ ಇವ್ರು ಬಂದು ನಮ್ಮ ವೈನಿಯವರ ಅಪ್ಪ ಅಮ್ಮ ತಮ್ಮ. ಸೊ ಹಾಗೆ ಇವ್ರು 3 ಜನ ಬಂದು ನಮ್ಮ ವೈನಿಯವರ ಅತ್ತೆದಿರು.
ಸೊ ಹಾಗೆ ಇವ್ರು ಬಂದು ನಮ್ಮ ವೈನಿಯವರ ದೊಡ್ಡಪ್ಪನ ಮಗ ಮತ್ತು ಅವ್ರ ಅತ್ತೆ ಮತ್ತು ಅವ್ರ ಪಾಪು. ಹಾಗೆ ನೆಕ್ಸ್ಟ್ ಬಂದು ನಮ್ಮ ವೈನಿಯವರ ದೊಡ್ಡಪ್ಪನ ಮಗಳು, ಅವ್ರ ಅಕ್ಕ ಮತ್ತು ಅವ್ರ ಭಾವ, ಅವ್ರ ಪಾಪು. ಹಾಗೆ ಇವ್ರು ನನ್ನ ಫ್ರೆಂಡ್ಸು, ನಮ್ಮ ಕುಂಬ್ಳಗುಡ್ ಫ್ರೆಂಡ್ಸ್ ಬಂದಿದ್ದು. ಸೊ ಟೋಟಲಿ 12 ಮೆಂಬರ್ಸ್ ಇದ್ದೀವಿ ಗ್ರೂಪಲ್ಲಿ. ಒಂದಷ್ಟು ಜನ ಮದುವೆಗೆ ಬರ್ತೀನಿ ಅಂತಂದರು, ಇವ್ರು 3 ಜನ ಬರೋದಕ್ಕೆ ರೆಡಿಯಾಗಿದ್ದರು, ಇವ್ರು 3 ಜನಕ್ಕೆ ಕರ್ಕೊಬಂದಿದ್ದೆ. ಹಾಗೆ ನಮ್ಮ ಅಣ್ಣನ ಫ್ರೆಂಡು ಬಾಲು ಮತ್ತು ಅವರಿಬ್ಬರು ಕೊಲೀಗ್ಸ್ ಬಂದಿದ್ದರು. ಹಾಗೆ ನಮ್ಮ ಊರ ಕಡೆಯಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬಂದಿದ್ದರು. ನಮ್ಮ ಮಮ್ಮಿ ಸೈಡಿಂದ ಯಾರೂ ಬಂದಿರಲಿಲ್ಲ. ಏನಕ್ಕೆ ಅಂತ ಅಂದರೆ ಅಲ್ಲಿ ನಮ್ಮ ಇನ್ನೊಬ್ಬರು ಮಾಮನ ಮಗನ ಮದುವೆ ಇತ್ತು. ಸೊ ಅವರೆಲ್ಲ ಅದನ್ನು ಅಟೆಂಡ್ ಮಾಡೋದಕ್ಕೆ ಹೋಗ್ತಿದ್ರು. ಸೊ ಅವರೆಲ್ಲ ಡೈರೆಕ್ಟ್ ಮದುವೆಗೆ ಬರ್ತಿದ್ರು. ಹಾಗೆ ಇನ್ನೊಂದು ಗ್ರೂಪ್ ಫೋಟೋ ತೊಗೊಂಡು ತಮಿಳ್ನಾಡಿಂದ ಒಬ್ಬ ನಮ್ಮ ಮಾಮನ ಮಗ ಬಂದಿದ್ದ. ಆ ಕಡೆ ನಿಂತಿರೋನು ನಮ್ಮ ದೊಡ್ಡಪ್ಪನ ಮಗ, ನನ್ನ ಫೇವ್ರೇಟ್, ದೊಡ್ಡಮ್ಮನೂ ತುಂಬ ಫೇವ್ರೇಟು. ಸೊ ಹಾಗೆ ನೆಕ್ಸ್ಟ್ ಬಂದು ನಮ್ಮ ಆಯುಷ್ ಅವ್ರ ಫ್ಯಾಮಿಲಿ, ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಮಮ್ಮಿಯವರ ಮೊದಲನೇ ಅಕ್ಕ. ಹಾಗೆ ಇವನು ನಮ್ಮ ಶಾಮಣ್ಣನ ಫ್ರೆಂಡು ಬಾಲಾಜಿ ಅಂತ, ನಮ್ಮ ಅಣ್ಣನ ಚೈಲ್ಡ್ಹುಡ್ ಫ್ರೆಂಡು. ಅವನದು ರೀಸೆಂಟಾಗೆ ಮದುವೆ ಆಗಿದ್ದು. ಸೊ ನಮ್ಮ ಲಕ್ಷ್ಮಿ ಅತ್ತಿಗೆ ನಮ್ಮ ಬಾಲಾಜಿ ಅಣ್ಣ. ಹಾಗೆ ಇನ್ನೊಂದು ಅವ್ರ ಅಪ್ಪ ಅಮ್ಮ, ನಾನು, ನಮ್ಮ ವೈನಿ, ನಮ್ಮ ಅಣ್ಣ, ಅವ್ರ ತಮ್ಮ, ನಮ್ಮ ಅಮ್ಮ, ನಮ್ಮ ಡ್ಯಾಡಿನ ಆ ಕಡೆ ಆ್ಯಡ್ ಮಾಡಿ ಜಿಮ್ಮಿನ ಮಧ್ಯೆ ಆ್ಯಡ್ ಮಾಡಬೇಕು ಅಂತ ಇದೊಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದೆ. ಸೊ ಅದು ಇನ್ನೂ ಎಡಿಟಿಂಗ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಬಂದು ಒಂದು ಫೋಟೋ ಎಡಿಟ್ ಮಾಡಿದ್ದೆ. ಅದಕ್ಕೆ ವೀಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಾರದೆ ಇದು ಕಾರಣ. ನಮ್ಮ ಡ್ಯಾಡಿದೊಂದು ಫೋಟೋ ಇರಬೇಕು ಅಂತ ಹೇಳಿ ಸೊ ತುಂಬ ಹಾರ್ಡ್ ವರ್ಕ್ ಮಾಡಿ ಹೇಗೋ ಆಗೋ ಎಡಿಟ್ ಮಾಡಿದ್ದೀನಿ. ಐನೋ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ, ಬಟ್ ಎಷ್ಟೋ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮ ಡ್ಯಾಡಿ ಜಿಮ್ಮಿನ ಆ್ಯಡ್ ಮಾಡಿದ್ದೀನಿ. ಇವರಿಬ್ಬರು ಇಲ್ಲದೆ ನಮ್ಮ ಫ್ಯಾಮಿಲಿ ಯಾವಾಗಲೂ ಇನ್ಕಂಪ್ಲೀಟೆ. ಸೊ ಇಲ್ಲಿಗೆ ಫಂಕ್ಷನ್ ಮುಗ್ದಿತ್ತು. ಸೊ ನೈಟು ನಮ್ಮ ಫ್ಯಾಮಿಲಿಯವರೆಲ್ಲ ಹೊರಟಿದ್ರು, ನಾನು ನನ್ನ ಫ್ರೆಂಡ್ಸ್ ಅಲ್ಲೇ ಸ್ಟೇ ಆಗಿದ್ವಿ. ಮಧ್ಯಾಹ್ನ ಹಾಗೆ ನಾಷ್ಟ ಮಾಡ್ಕೊಂಡು ತೋಟದ ಮನೆ ಕಡೆ ಹೋಗ್ತಿದ್ವಿ ರೆಡಿ ಆಗೋಣ ಅಂತ. ಸೊ ಹಾಗೆ ಅವ್ರದ್ದು ಅಂಗನವಾಡಿ ಕೂಡ ಅಲ್ಲೇ ಇತ್ತು. ಸೊ ಹಾಗೆ ಅವ್ರಿಗೆ ಡ್ರಾಪ್ ಹಾಕಿ ಹೋಗೋಣ ಅಂತ ಅನ್ಬೇಕಾದ್ರೆ ಅವನು ಕ್ಯೂಟಿ ಕಾರು ಓಡಿಸ್ಕೊಂಡು ಆ ಹುಡುಗಿಗೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಿದ್ದ ಅಂಗನವಾಡಿಗೆ. ಸೊ ಒಂದು ಸ್ವಲ್ಪ ಕ್ಯೂಟಾಗಿ ಅನಿಸ್ತು ಅವರಿಬ್ಬರು ಜೋಡಿ. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಕ್ಯೂಟಾಗಿ ಅನಿಸಿದ್ರು ಇಬ್ಬರು ಕಾರಲ್ಲಿ ಹೋಗಿ ಡ್ರಾಪ್ ಹಾಕಿದ್ವಿ. ಒಂಥರ ಚೆನ್ನಾಗಿತ್ತು, ಏನೋ ಒಂಥರ. ಸೊ ನಾವೆಲ್ಲ ರೇಗಿಸ್ತಿದ್ವಿ, ಈ ವರ್ಷ ಕಾರಲ್ಲಿ ಬಿಡ್ತಿದ್ಯಾ, ನೆಕ್ಸ್ಟ್ ವರ್ಷ ಬೈಕಲ್ಲಿ ಕರ್ಕೊಬಂದ್ಬಿಡು ಅಂತ ಎಲ್ಲ. ಸೊ ಹಾಗೆ ರೇಗಿಸ್ಕೊಂಡು ಪಾಪುಗೆ ಡ್ರಾಪ್ ಮಾಡಿ ನಾವು ಹೊರಟ್ವಿ ರೆಡಿ ಆಗೋದಕ್ಕೆ. ಸೊ ಟ್ರೈನ್ ಇತ್ತಲ್ಲ, ಸೊ ಬೇಗ ಬೇಗ ರೆಡಿ ಆಗಿ ಬರೋಣ ಅಂತ ಹೇಳಿ ಪಾಪುಗೆ ಮಧ್ಯಾಹ್ನ ಸಿಗಲ್ಲ ಅಂತ ಹೇಳಿ ಬಾಯ್ ಮಾಡ್ತಿದ್ವಿ. ಸೊ ಬಾಯ್ ಎಲ್ಲ ಮಾಡ್ಕೊಂಡು ರೆಡಿ ಆಗೋದ್ವಿ. ಸೊ ರೆಡಿ ಆಗಿ ಸ್ವಲ್ಪ ತೋಟ ಎಲ್ಲ ನೋಡ್ಕೊಂಬರೋಣ ಹೇಗಿದೆ ಏನು ಅಂತ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಮಾತ್ರ ಅವ್ರ ತೋಟ ಎಲ್ಲ. ಫೋಟೋಶೂಟಿಗಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನನ್ನ ಫ್ರೆಂಡ್ಸ್ಗೂ ಎಲ್ಲ ಇಷ್ಟ ಆಯಿತು. ಸೊ ಎಲ್ಲ ಆಟಾಡ್ಕೊಂಡು ಮತ್ತೆ ಇನ್ನೊಂದು ಸಲ ಸಿಗುವ ಅಂತ ತೋಟಕ್ಕೂ ಹೇಳ್ಕೊಂಡು ಭದ್ರಾವತಿಗೂ ಹೇಳ್ಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಅಷ್ಟರ ಆಂಟಿ ತೆಂಗಿನಕಾಯಿ ಆಗೋ ಈಗ ಮಾಡಿ ಕಿತ್ತಿಸ್ಕೊಂಡು ಬಂದು ಕೊಟ್ಟರು ನಮಗೆಲ್ಲ. ಆ ಎಳ್ನೀರು ಲಾಸ್ಟ್ ಟೈಮ್ ನಮ್ಮ ಅಣ್ಣಂಗೆ October 5 ನೋಡೋಕೆ ಹೋಗಿದ್ವಿ, ಅವಾಗ ಕೊಟ್ಟಿದ್ರು. ಯಪ್ಪ ಎಷ್ಟಿದೆ ಗೊತ್ತಾ ಅದರೊಳಗಡೆ ನೀರು, ಕುಡಿಯೋದಕ್ಕೆ ಆಗಲ್ಲ ಕಂಪ್ಲೀಟಾಗಿ. ಸೊ ಆಂಟಿ ಸ್ವಲ್ಪ ರೇಗಿಸ್ತಿದ್ರು, ಎಳ್ನೀರು ಚೆನ್ನಾಗಿಲ್ಲ ಅಂತ ಅಂದರು. ಯೂಟ್ಯೂಬಲ್ಲಿ ಹೇಳಬೇಕು ನಾವೆಲ್ಲ ಚೆನ್ನಾಗಿತ್ತು ಗಾಯ್ಸ್ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ. ಸೊ ಆಂಟಿದು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಆಂಟಿ ಮನೆ ಅಂತೂ ತುಂಬ ಚೆನ್ನಾಗಿತ್ತು. ಅಕ್ಕಪಕ್ಕ ಸರೌಂಡಿಂಗಲ್ಲಿ ಆಂಟಿ ತುಂಬ ಚೆನ್ನಾಗಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಊದ ಗಿಡ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಹಾಗೆ ಎಲ್ಲರೂ ಮಾತಾಡ್ಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. 1:15ಗೆ ಟ್ರೈನ್ ಇತ್ತು. ಸೊ ಹಾಗೆ ಬನ್ನಿ ನಮ್ಮ ಪುಟ್ಟ ಪಾಪು ಏನು ಹೇಳುತ್ತೆ ಅಂತ ಕೇಳಿಸ್ಕೊಳ್ಳೋಣ. ಇನ್ನೊಂದ್ಸಲ ತೋರ್ಸಪ್ಪ. ಅಮ್ಮು ಶಾಮು ಯಾರ ಹೆಸರಿರೋದು? ಯಾರ ಹೆಸರಿರೋದಲ್ಲಿ? ಅಮ್ಮು ತಾಮುನ ಕರೆಕ್ಟಾಗಿ ತೋರಿಸು, ಕಾಣಿಸ್ತಿಲ್ಲ. ಆ ಪಾಪು ಅಂತೂ ಎಷ್ಟು ಕ್ಯೂಟಾಗಿ ಅಮ್ಮು ಚಾಮು ಅಂತ ಹೇಳ್ತಿತ್ತು. ಅಂದರೆ ತುಂಬ ಮುದ್ದಾಗಿತ್ತು ಮತ್ತು ಆ ಪಾಪು. ಸೊ ಹಾಗೆ ನೀವೆಲ್ಲ ಎಂಜಾಯ್ ಮಾಡ್ಕೊಂಡು ಮಸ್ತ್ ಮಾಡ್ಕೊಂಡು ನಾನು ರಿತುನ ತೊಡೆ ಮೇಲೆ ಕುಣಿಸ್ಕೊಂಡು ಹೋಗ್ತಿದ್ದೆ. ಸೊ ನಾವೆಲ್ಲ ಸಿಂಗಲ್ಸ್, ನಮಗೊಂಥರ ಲವರ್ ಜೊತೆ ಬೈಕಲ್ಲಿ ಹೋಗ್ತಿದ್ದೀವಿ ಅನ್ನೋ ಫೀಲೇ ಬರ್ತಿತ್ತು. ಸೊ ಹಾಗೆ ಟ್ರೈನಲ್ಲೆಲ್ಲ ಸೀಟ್ ಸಿಕ್ತು ಹೋಗ್ಬೇಕಾದ್ರೂ. ಸೊ ಸೀಟೆಲ್ಲ ಇಟ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಅಲ್ಲಿ ಚಾರ್ಜಿಂಗ್ ಪ್ಲಗ್ ಒಂದಿರಲಿಲ್ಲ. ಅದಕ್ಕೆ ಬನ್ನಿ ನನ್ನ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗಿತ್ತು ಅವ್ರಿಗೆ, ಹೆಂಗೆ ಅನಿಸ್ತು ಅಂತ ಎಲ್ಲ. ಭದ್ರಾವತಿ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗೆ ಅನಿಸ್ತು? ಸರಿ ಎಕ್ಸ್ಪೀರಿಯನ್ಸ್ ಹೇಳು, ಇಷ್ಟ ಆಯ್ತಾ ನಮ್ಮ ಭದ್ರಾವತಿ? ಚಲೋ ಆಯ್ತು. ಅದೇ ನಮ್ಮ ವೈನಿ ಭದ್ರಾವತಿ ಅಂದರೆ ನಮ್ಮ ವೈನಿ ಊರು ಹೆಂಗೆ ಅನಿಸ್ತು ಸರಿ ಹೇಳು. ನಮ್ದಲ್ಲ, ನಿಮ್ಮ ಅಣ್ಣ ಮತ್ತು ನಿಮ್ಮ ವೈನಿದು ಜೋಡಿ ಇಷ್ಟ ಆಯ್ತು ನನಗೆ. ಭಾಳ ಇಷ್ಟ ಆಯ್ತು. ಮತ್ತು ನಮ್ದು ಊರ್ದು ಮತ್ತು ಇಲ್ಲಿನಂದ್ರೆ ಮಕ್ಕಳಿದ್ದೆ ಅಂತ ಅದು ಒಂದು. ಮತ್ತೇನು ಹೇಳಿ ಆಯ್ತು. ಓವರಾಲ್ ಚಲೋ ಅನ್ನಿಸ್ತು ಅಷ್ಟೇ. ಚೆನ್ನಾಗಿ ಅನಿಸ್ತಾ? ಫ್ಯಾಮಿಲಿ ಇಷ್ಟ ಆಯ್ತಾ? ಅವ್ರದ್ದು ಏನೋ ಜಾಯಿಂಟ್ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಭೀ ಇಷ್ಟ ಆಯಿತು. ನಂಗೆ ನಿಮ್ಮ ಮಮ್ಮಿ ಭೀ ಇಷ್ಟ ಆದರು. ಹಂಸ ಅವರೇ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್.
ಹಿಂದೆ ಡಬ್ಬಿಂಗ್ ಕೊಡ್ತು ಅಂತ ಡಬ್ಬಿಂಗ್ ಕೊಡ್ತು ಏನು ಬಾಯಿ ಮುಚ್ಕೊಂಡು ಸ್ಟೋರೇಜ್ ಇಲ್ಲ. ಚೆನ್ನಾಗಿತ್ತು, ಫ್ಯಾಮಿಲಿನೂ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನಮಗೆ ಸಪ್ರೇಟ್ ಮನೆ ಕೊಟ್ಬಿಟ್ಟಿದ್ರು, ತುಂಬ ಸಖತ್ತಾಗಿತ್ತು. ನಾವು 4 ಜನ ಇತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಆದರೆ ಸ್ವಲ್ಪ ಬೋರ್ ಆಯಿತು ಫಂಕ್ಷನ್ ಎಲ್ಲ ನಡೆಯುವಾಗ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಆಮೇಲೆ ಅಣ್ಣ ಮತ್ತು ಅಕ್ಕ ಇಬ್ಬರು ವೈನಿ ಅಣ್ಣ ವೈನಿ ಇಬ್ಬರು ಸಖತ್ತಾಗಿದ್ರು, ಜೋಡಿ ಸಖತ್ತಾಗಿದೆ ಅಷ್ಟೇ. ಥ್ಯಾಂಕ್ ಯು. ಬೋರ್ ಎಂತಗಾಯ್ತು ಅಂದರೆ ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಫ್ರೆಂಡ್ಸ್ ಬಂದಿರಲಿಲ್ಲ ಅಂತಲ್ಲ. ಹೇಳಕ್ಕಿನ ಬಗ್ಗೆ ರಿತಿಕಾ ಅವರೇ ಹೇಳಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾಳೆ. ಆಮೇಲೆ ಮನೆ ಕೊಟ್ಟಿದ್ರು ನಮಗೋಸ್ಕರ, ಆಮೇಲೆ ನಮಗೋಸ್ಕರ ಅವ್ರು ಮನೆ ಕೊಟ್ಟಿದ್ರು. ನಿದ್ದೆ ಚೆನ್ನಾಗಿ ಬಂತು, ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಹೊರಗೆ ಒಳ್ಳೆ ಎಳ್ನೀರು ಕೊಟ್ಟರು, ಚೆನ್ನಾಗಿತ್ತು. ಬರುವಾಗ ಒಳ್ಳೆ ಎಳ್ನೀರು ಕೊಟ್ಟರು, ಚೆನ್ನಾಗಿತ್ತು. ಫ್ಯಾಮಿಲಿ ಹೆಂಗನ್ನಿಸ್ತು? ಫ್ಯಾಮಿಲಿ ಸೂಪರ್. ಹಾಗೆ ಈ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಮುಕ್ತಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು. ಸೊ ನಾನು ಗೊತ್ತು ಈ ವಿಡಿಯೋ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ, ನಾನು ವ್ಲಾಗಿಂಗಲ್ಲೆಲ್ಲ ಅಷ್ಟು ಪರ್ಫೆಕ್ಟ್ ಅಲ್ಲ, ಬಟ್ ಏನೋ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಮಕ್ಕಳು ಮುಂದೆ ಫ್ಯೂಚರಲ್ಲಿ ಅವ್ರ ಅಪ್ಪ ಅಮ್ಮನ ಎಂಗೇಜ್ಮೆಂಟ್ ಹೇಗಾಯಿತು ಅಂತ ಈ ವ್ಲಾಗ್ ಮೂಲಕ ನೋಡ್ಬೋದು ಅಂತ ಹೇಳ್ತಾ ಒಂದು ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಾಯ್ಸ್. ಬೈ ಬಾಯ್.